ಈ ಸತ್ಯ ತಿರುಗುವುದರ ವಿದ್ಯಾಶಾಸ್ತ್ರಗಳಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲ ಜನಗಳಿಗೆ ಸತ್ಯ ಹೇಳಲಿಕ್ಕೆ ಯಾಕೆ ಹಿಂದೆ ಹಾಕ್ತಾರೆ, ಯಾಕೆ ಮರೆ ಆಗಿದ್ದಾರೆ? ನೋಡಪ್ಪ, ಈಗ ಸಾವರ್ಕರ್ ಅಭಿಯಾನ ಶುರು ಮಾಡಿದ್ದಾರೆ ಅವರು ಅಲ್ವಾ? ಯಾಕೆ ಇಷ್ಟು ದಿನ ಇದ್ದರು ಸಾವರ್ಕರ್? ನೆನ್ನೆ ಮೊನ್ನೆ ಸತ್ತೋದದು ಎಷ್ಟು ವರ್ಷ ಆಯ್ತು? ಅವರು ಎಷ್ಟನೇ ಇಸ್ವಿಲ್ರಿ ಸತ್ತೋದದು? ಅಲ್ಲ ಕೇಳಪ್ಪ, ಸಾವರ್ಕರ್ ಸತ್ತೋದು ಎಷ್ಟನೇ ಇಸ್ವಿಯ? ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೇಳಲ್ಲ ನೀನು. 66ನೇ ಇಸ್ವಿನಲ್ಲಿ ಸತ್ತೋದದು ಅವರು. 1966ನಲ್ಲಿ ಸತ್ತೋದದು. ಅವ್ರು ಯಾವಾಗ ಜೈಲಿನಲ್ಲಿ ಬಿಡುಗಡೆ ಆದ? ಯಾವಾಗ? 1924 ಜನವರಿನಲ್ಲಿ ಬಿಡುಗಡೆ ಆದರು ಅಲ್ವಾ? ಅದಾದಮೇಲೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ? 47. ಎಷ್ಟು ವರ್ಷ ಆಯಿತು ಗ್ಯಾಪು? ಹಾಂ, 24. ಹಾಂ, ಯಾವ ಥರ ಪಾರ್ಟಿಸಿಪೇಟ್ ಮಾಡಿದ್ರಾ ಫ್ರೀಡಮ್ ಮೂಮೆಂಟ್ನಲ್ಲಿ? ಆ ಆಧಾರದ ಮೇಲೆ ಹೇಳಿದ್ದೆ ನಾನು. ಇಲ್ಲ, ಎಲ್ಲ ಮಾಡ್ತಾರೆ. ಈಗ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದು ನಾನಾ? ಅಲ್ಲಪ್ಪ, ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ರಲ್ರಿ. ಯಾವ ಪಾರ್ಟಿಯವ್ರು ಮಾಡಿದ್ರು? ಕಾಂಗ್ರೆಸ್ನವರೇ ಅಲ್ವಾ? ಹಾಂ, ಪ್ರತಾಪ್ ಸಿಂಹನ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಪ್ರತಾಪ್ ಸಿಂಹ ಒಬ್ಬ, ಅವ್ರು ಸತ್ಯ ಹೇಳೇ ಗೊತ್ತಿಲ್ಲ. ನನ್ನ ಪ್ರಕಾರ ಅವನೊಬ್ಬ ಯಕಾಶ್ಚಿತ್ ರಾಜಕಾರಣಿ. ಅವನು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವನಿಗೆ. ನಮ್ಮವರು ಭಾಳ ಜನ, ಲಕ್ಷ್ಮಣ್ಣು, ಬೇರೆ ಬೇರೆಯವರು ಎಲ್ಲ ಸವಾಲು ಹಾಕಿದಾರಲ್ಲ, ಹೋಗಲಿ. ಈಗ ಅವರು 2ನೇ ಸಾರಿ MP ಆಗಿರೋದಲ್ವಾ? 2ನೇ ಸಾರಿ MP ಏನೋ ಮಾಡಿದ್ದಾರೆ, ನಾನು ಮೈಸೂರು ನಗರಕ್ಕೆ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸವಾಲು ಹಾಕಿದ್ದಾರೆ ಲಕ್ಷ್ಮಣ್. ಹೋಗಲಿ, ಚರ್ಚೆ ಮಾಡಲಿ. ಅದು ಹೇಳಪ್ಪ, ಚರ್ಚೆ ಮಾಡಲಿ. ಅದು ಏನೇನು ಮಾಡಿದಾರೋ ಅಂತ ದಾಖಲಾತಿ ಮೂಲಕ ಹೇಳಲಿ. ಅದಾಯ್ತಯ್ಯ. ಈಗ ಮರ್ನೀಶ್ ಕಾಲೇಜ್ ಕಟ್ಟಿಸಿದವ್ರು ಇವರೇನಾ? ಹಾಂ, ಡಿಸ್ಟ್ರಿಕ್ಟ್ ಆಸ್ಪತ್ರೆ ಕಟ್ಟಿಸಿದವ್ರು ಇವರೇನಾ? ಜಯದೇವ ಆಸ್ಪತ್ರೆ ಕಟ್ಟಿಸಿದವ್ರು ಇವರೇನಾ? ಟ್ರಾಮಾ ಸೆಂಟರ್ ಕಟ್ಟಿಸಿದವ್ರು ಇವರೇನಾ? ಇಲ್ಲಿ ಹೆರಿಗೆ ಆಸ್ಪತ್ರೆ ಕಟ್ಟಿಸಿದವ್ರು ಇವರೇನಾ? ಜಯಚಾರ್ಮ ಜನರ ಪ್ರತಿಮೆ ಕಟ್ಟಿಸಿದವ್ರು ಇವರೇನಾ? ಯಾವುದಪ್ಪ ಮಾಡಿರೋದು ಅವರು? ಹಾಂ, ಸುಮ್ಮನೆ ಏನೋ ಹೇಳ್ತೇವೆ. ಹಾಂ, ನನ್ನ ಜೊತೆ ಇಲ್ಲ. ಯಾಕೆ ಲಕ್ಷ್ಮಣ್ ಜೊತೆ ಬೇಡವಾ? ಆ ಲಕ್ಷ್ಮಣ್ ಜೊತೆ ಮಾಡಿಬಿಟ್ಟು ಆಮೇಲೆ ಬರಲಿ ನನ್ನ ಹತ್ರಗೆ ನೋಡೋಣ. ಇಲ್ಲ, ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ತೀನಿ, ಇವ್ರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡು ಅಂತ ಹೇಳು. ಅಲ್ಲಿ ನಮ್ಮವ್ರು ಉತ್ತರ ಕೊಡ್ತಾರೆ. ಗೊತ್ತಾಯ್ತಾ? ಅಯ್ಯಪ್ಪ, ಇವ್ರು ಭಾರಿ ಎಲೆಕ್ಷನ್ ಗೆದ್ಬಿಟ್ಟವ್ರೆ. ಈಗ ನೋಡಪ್ಪ, ಲಕ್ಷ್ಮಣ್ ಈಸ್ ಆಲ್ಸೋ ಸೀನಿಯರ್ ಲೀಡರ್. ಗೊತ್ತಾಯ್ತಾ? ನಮ್ಮ ಪಾರ್ಟಿ ಅಧಿಕೃತ ವಕ್ತಾರ, ಕಾಂಗ್ರೆಸ್ ಪಾರ್ಟಿಯ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ಅವ್ರ ಚಾಲೆಂಜನ್ನು ಅವರು ಸ್ವೀಕಾರ ಮಾಡೋಕ್ಕೆ ತಯಾರಾಗಿದ್ದಾರೆ. ಮಾಡು. ಹಾಂ,